ಸೊ ಇದು ಸರ್ ಈ ತರದ್ದು ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು. ಈಗ ವರ್ಷಕ್ಕೆ 6,000 ಕೊಟ್ಟು 10,000 ಕಟ್ಟಿ ಅಂದ್ರೂ ಕಟ್ಬಿಡ್ತಾರೆ. ಬಟ್ ಆ ಅವೇರ್ನೆಸ್ ಇಲ್ಲ. ಇದ್ದಕ್ಕಿದ್ದಂತೆ ನೀವು ಇಷ್ಟು 29 ಲಕ್ಷ ಕಟ್ಟಿ 30 ಲಕ್ಷ ಕಟ್ಟಿ ಅಂದಾಗ ಆವಾಗಲೇ ಇದೇನೇ ಇದು ನಮ್ಮನ್ನೆಲ್ಲ ಬಗ್ಬಡಿಯಕ್ಕೆ ಮಾಡ್ತಾ ಇರುವಂತ ಹುನ್ನಾರ ಅನ್ನೋದು ಆವಾಗ ಜನರಿಗೆ ಅದೊಂಥರ ಇದೇನೋ ದೊಡ್ಡ ವಿಷಯ ಅನ್ನೋ ಥರದಲ್ಲಿ ಕಾಣುತ್ತೆ. ನೋಡಿ ಎಷ್ಟು ಸರಳ ಇದೆ, ತುಂಬ ಸಿಂಪಲ್ ಇದೆ. ಈಗ ನಿಮಗೆ ರತ್ನಾಕರ್ ಅವರೇ, ನಿಮಗೆ ಈಗ ನಿಮ್ದೊಂದು 45 ಲಕ್ಷನೋ 40 ಲಕ್ಷನೋ ಇದೆ ಅಂತ ಇಟ್ಕೊಳ್ಳಿ. ಒಂದು 4,500 ಒಂದು 6,500 7 ವರ್ಷ ಕಟ್ಬೋದಲ್ಲ? ವರ್ಷ ಕಟ್ಟಿ ನಾನು ಅದಕ್ಕೆ ನಾನು ಯಾವುದೇ ರೀತಿ ಕಾನೂನು ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ. ಅದನ್ನ ಇವಾಗ ಏನ್ ಫೈಲ್ ಮಾಡ್ಕೊಳ್ಬೇಕು ಅದು ಮಾಡ್ಕೊಂತೀನಿ. ಅದು ಸರ್ಕಾರ ಯಾವ ತರ ಕೊಡ್ತೋ ಅದಕ್ಕೆ ರೆಡಿ. ಇದನ್ನ ಮಾತ್ರ ಇವಾಗ ಇಷ್ಟು ಕಟ್ಲೋಕೆ ಆಗಲ್ಲ. ಇದನ್ನ ಇವಾಗ ಸರ್ಕಾರ ವಾಪಸ್ ಪಡ್ಕೊಳ್ಬೇಕಂತ ಸರ್ಕಾರದಲ್ಲಿ ನಮ್ಮ ಮನವಿ. ಅದಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು. ಓಕೆ, ನಿಮ್ದು ಎಷ್ಟಿದ್ದೀರಿ ಸರ್? ನಿಮ್ದು ಇದು ಬೇಕರಿ ಮತ್ತೆ ಕಾಂಡಿಮೆಂಟ್ಸ್ ಒಕ್ಕೂಟದವರು ಎಷ್ಟು ಜನ ಇದ್ದೀರಿ ರಾಜ್ಯಾದ್ಯಂತ? ಒಂದು 60-65 ಸಾವಿರ ಎಲ್ಲ ರಿಜಿಸ್ಟರ್ ಇದ್ದೀರಾ? ನಿಮ್ಮ ಸಂಘಟನೆ ಇದೆಯಾ? ಸಂಘಟನೆ ಇದೆ. ಕರ್ನಾಟಕ ರಾಜ್ಯ ಪರಿಷತ್ ಸಂಘಟನೆ ಇದೆ. ಓಕೆ, ಈಗ ಮೈಸೂರಿಂದ ರಂಗಸ್ವಾಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಂಗಸ್ವಾಮಿ ಅವರೇ. ಮೇಡಮ್ ನಮಸ್ತೆ. ಏನಿಲ್ಲ, ನಾವು ಸಣ್ಣದಾಗಿ ಕಾರ್ ವ್ಯಾಪಾರ ಮಾಡ್ತೀವಿ ಮೇಡಮ್. ಈಗ ನಾವು ಇವತ್ತು ಮಿನಿಮಮ್ ಒಂದ್ ಕಾರ್ ತಗೋತೀವಿ ಅಂತ ಅಂದ್ರೂ ಹಲೋ ಹೇಳಿ ಕೇಳಿಸ್ತಾ ಇದೆ. 5 ಲಕ್ಷ ರೂಪಾಯಿ ಬೇಕು. ನಾವು 4 ಟ್ರಾನ್ಸಾಕ್ಷನ್ ಮಾಡಿದ್ರೆ ಒಂದು 4 ಟ್ರಾನ್ಸಾಕ್ಷನ್ ತಗೊಂಡು ಮಾರೋದ್ರಿಂದ ಈ 4 ಕಾರ್ಗೆ ಆ ಟ್ರಾನ್ಸಾಕ್ಷನ್ 40 ಲಕ್ಷ ರೀಚ್ ಆಗಿ ಹೋಗ್ಬಿಡ್ತದೆ. ಇಲ್ಲಿ ನಾವು ಕಳೆದ ಬಾರಿ ಹೋಗೋರ್ನ ಭೇಟಿ ಮಾಡಿದಾಗ ಏನ್ ಹೇಳ್ತಾರೆ ಅಂತ ಅಂದ್ರೆ, ಈಗ ನಾವು ಕಾರ್ ತಂದು ಇಮ್ಮಿಡಿಯೇಟ್ ಹಾಗೆ ಮಾಡ್ಲಿಕ್ಕಾಗಲ್ಲ. ಅದನ್ನ ನಾವು ರಿಫರ್ಬೇಷನ್ ಮಾಡ್ಬೇಕು. ಅದನ್ನ ತಂದು ಅದಕ್ಕೆ ಟೆಂಟ್ ಇದ್ರೆ ಟೆಂಟ್ ತೆಗ್ರಿ, ಮತ್ತೆ ಸರ್ವಿಸ್ ಮಾಡಿ ಅದಕ್ಕೆ ಪ್ರತಿಯೊಂದು ಹಲೋ ಸೆಕೆಂಡ್ ಹ್ಯಾಂಡ್ ಕಾರು ಪ್ರತಿಯೊಂದು ಅದೇ ನಾವು RF ಅಂತ ರಿಫರ್ಬೇಷನ್ ಮಾಡ್ತೀವಲ್ಲ, ಅದಕ್ಕೆ ಕ್ಲಚ್ ಏನು ಈ ತರ ಎಲ್ಲಾ ರೆಡಿ ಮಾಡಿ ನಿಲ್ಸಿದ್ರೆ ಮಾತ್ರ ನಮ್ಮ ಹತ್ರ ಬಂದು ಕಸ್ಟಮರ್ ತಗೊಂಡ್ ಹೋಗೋದು ಮ್ಯಾಮ್. ಒಂದ್ ಕಾರ್ ತಗೋ ಬಂದ್ರೆ 25 30 ಸಾವಿರ ಖರ್ಚೇ ಆಗಿ ಹೋಗ್ತದೆ ಮ್ಯಾಮ್. ಅದಕ್ಕೆ ಕೊಡ್ಬೇಕಾದ್ರೆ ಮಾರ್ಬೇಕಾದ್ರೆ ಕಮಿಷನ್ ಕೊಡ್ಬೇಕು, ತಗೋಬೇಕಾದ್ರೆ ಕಮಿಷನ್ ಕೊಡ್ಬೇಕು. ಆದ್ರಿಂದ ಈ 4 ಕಾರು ಈಗ 5 ಲಕ್ಷ ಒಂದ್ 5 ಲಕ್ಷ ಒಂದ್ 40 ಸಾವಿರ ರೂಪಾಯಿ ಪ್ರಾಫಿಟ್ ಮಾಡಿರ್ತೀವಿ. ಅದ್ರಲ್ಲಿ 30 ಸಾವಿರ ಖರ್ಚಾಗಿ ಹೋಗಿರ್ತದೆ, ಒಂದ್ 10 ಸಾವಿರ ಓದಿರುತ್ತೆ. ಈಗ ಇವ್ರು ಹೆಂಗಾಗ್ತಾರೆ ಅಂದ್ರೆ ಎಲ್ಲ 40 ಲಕ್ಷದ್ದು ಸೇರಿಸಿ ನಮ್ಗೆ ನೀವು ಟ್ರಾನ್ಸಾಕ್ಷನ್ ಮೇಲೆ GST ಹಾಕಿ ಕೊಡ್ಬೇಕು ಅಂತ ಕೇಳ್ತಾರೆ. ಹೇಗೆ ಮೇಡಮ್ ಅದು? ನೀವು ಎಷ್ಟು ನಿಮಗೆ ಬಂದಿದೆ ಅದು ಇನ್ಪುಟ್ ಕ್ರೆಡಿಟ್ ಟ್ಯಾಕ್ಸ್ ಅಲ್ಲಿ ಬರುತ್ತೆ. ನೀವು ಅದನ್ನ ತೋರಿಸಿದ್ರೆ ಅವರು ಇದನ್ನ ಮಾಡ್ತಾರೆ. ಅದನ್ನ ನೀವು ಗಾಬರಿ ಆಗೋದಿಲ್ಲ. ನಮ್ಗೆ ಟೋಟಲ್ ಟ್ರಾನ್ಸಾಕ್ಷನ್ ಮೇಲೆ 40 ಲಕ್ಷದ ಮೇಲೆ ನಿಮ್ಗೆ ಹೋದ್ರೆ 18% GST ಕಟ್ಟಬೇಕು. ನಿಮ್ ಖರ್ಚು ವೆಚ್ಚ ನಮಗ್ ಬೇಕಾಗಿಲ್ಲ, ನಾವು ಅದನ್ನ ಪ್ರಾಫಿಟ್ ಹಾಕೋತೀವಿ ಅಂತ ಹೇಳ್ತಾರೆ. ನೀವು ಎಕ್ಸ್ಪ್ಲೈನ್ ಮಾಡಿ ಎಲ್ಲಿಂದ ಬಂತು ಇದು ಏನ್ ಬಂತು ಅಂತ. ಅವಾಗ ಆಗತ್ತೆ. ಅದು ನೀವು ಅಫಿಷಿಯಲ್ಸ್ ನ ಭೇಟಿ ಮಾಡಿ ಮಾಡಿದ್ರನ್ನ ಮೀಟ್ ಮಾಡಿ ಎಲ್ಲ ಮಾತಾಡಿದ್ರೆ ನಾವ್ ಈ ವ್ಯಾಪಾರನೇ ಬಿಟ್ಕೊಡ್ಬೇಕು ಅನ್ಸ್ತಾ. ನಮ್ಗೆ ಗೊತ್ತಿರೋದು ಕಾರ್ ವ್ಯಾಪಾರ ಒಂದೇ, ಇನ್ನೇನೋ ಗೊತ್ತಿಲ್ಲ ನಮ್ಗೆ. ಏನ್ ಮಾಡೋದು ಸರ್? ರಂಗಸ್ವಾಮಿ ಅವರೇ, ಈಗ ನೀವು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡಿದೀರಾ? ಮಾತಾಡಿ ಅವ್ರನ್ನ ಕರೆಸಿ ಮಾತಾಡಿದಾಗ ಅವ್ರು ಏನ್ ಕೇಳ್ತಾ ಇದಾರೆ ಸರ್, ನಾವು ಈಗ ನಮಗೆ ಪೇಂಟ್ರ್ ಇರ್ತಾನ, ಪೇಂಟ್ರ್ ಬಿಲ್ ಇರೋದಿಲ್ಲ ಮ್ಯಾಮ್. ಅವ್ರದ್ದು ಈ ಪಂಚರ್ ಹಾಕೋರ್ತ ಬಿಲ್ ಬೀಳೋದಿಲ್ಲ. ಇಂಥವ್ರದ್ದು ನಾವು ರೆಡಿ ಮಾಡ್ತೀವಿ ಮಾರ್ಬೇಕಾದ್ರೆ ಈಗ ಯಾರು ನಾವು ಗಾಡಿ ಕಸ್ಟಮರ್ ತಗೊಂಡಾಗ ಆದಂಗ್ ಕಂಡೀಷನ್ ಮಾಡ್ಲಿಕ್ಕಂತೂ ಆಗೋದಿಲ್ಲ ಮೇಡಮ್. ಅದನ್ನ ಇದು ಒಂದು ಸಪ್ಲೈ ಚೈನ್ ಇದ್ದಂಗೆ ಸರ್. ಇದು ಒಂದಕ್ಕೊಂದು ಇಂಟರ್ಲಿಂಕ್ ಇರ್ತದೆ. ನೀವು ಈಗ ಇದ್ರ ವ್ಯಾಪ್ತಿ ಒಳಪಡ್ತೀರಿ ಅಂದಾಗ ನೀವು ಪ್ರತಿಯೊಂದ್ರದ್ದು ಲೆಕ್ಕ ಇಟ್ಕೊಳ್ಳೇಬೇಕು ಸರ್. ಇಲ್ದಿದ್ರೆ ನೀವು ಅದಕ್ಕೆ ಈಗ ಮಾರ್ಬೇಕಾದ್ರೆ ಕಮಿಷನ್ ಕೊಡ್ಬೇಕು ನಾವು ಅವ್ರಿಗೆ. ಈಗ ನೀವು ವೆಂಡರ್ಸ್ ಹತ್ರ ಏನಾದ್ರೂ ತರಕ್ ಹೋದಾಗ ವೆಂಡರ್ಸ್ ಹತ್ರ ನೀವು ಆದಷ್ಟು ಡಿಜಿಟಲ್ ಪೇಮೆಂಟ್ ಮಾಡ್ತಿರೋ ಅಥವಾ ಏನ್ ಮಾಡ್ತಿರೋ ಅದಕ್ಕೊಂದು ಲೆಕ್ಕ ಇರ್ಲೇಬೇಕು. ಇಲ್ದಿದ್ರೆ ನಿಮ್ಗೆ ಕಷ್ಟ. ಈಗ ನೋಡಿ ಇವರು ಎಲ್ಲ ಕೆದಕಿ ತೆಗಿತಾ ಇರೋದು. ಈ ಸರ್ವಿಲಿಯನ್ಸ್ ಬಹಳ ಇದೆ ನೋಡಿ. ಹೋಗಿ ಬೇಕರಿಯಲ್ಲಿ ಕುತ್ಕೊಂಡು ಗಲಾಪೆಟ್ಟಿಗೆಯಲ್ಲಿ ಕುತ್ಕೊಂಡು ಎಲ್ಲ ಲೆಕ್ಕ ಹಾಕಿದಾರಂತೆ. ಆ ಲೆವೆಲ್ ಇಳಿದ್ಬಿಟ್ಟಿದ್ದಾರೆ ಅಧಿಕಾರಿಗಳು. ನನ್ಗೆ ಗೊತ್ತಿಲ್ಲ ನಿಜಾನೋ ಸುಳ್ಳು. ರತ್ನಾಕರ್ ಅವ್ರು ಹೇಳಿರೋದನ್ನ ನಂಬಿ ಹೇಳ್ತಾ ಇದ್ದೀನಿ ನಾನು. ಅವ್ರಿಗಾರ ಯಾರು ಹೇಳಿದ್ರೋ ನನಗ್ ಗೊತ್ತಿಲ್ಲ. ಅಂದ್ರೆ ಇದು ಒಂಥರ ಸರ್ವಿಲಿಯನ್ಸ್. ಈಗ CCTV ಕ್ಯಾಮ್ರಾಗಳು ಅಷ್ಟು ಫಾಸ್ಟ್ ಇರಲ್ಲ. ಇವರು ಅಷ್ಟು ಅಟಕ್ ಬಿದ್ಬಿಟ್ಟಿದ್ದಾರೆ ಈಗ ವಾಣಿಜ್ಯ ಇಲಾಖೆ ಅಧಿಕಾರಿಗಳು. ಅವ್ರು ಹೇಳ್ತಾ ಇರೋದು ಸತ್ಯ. ಇದು ನಮ್ಮ ಕಾರ್ ಶೋರೂಮ್ಗಳಲ್ಲಿ ನಾವು ಕಾರ್ ನಿಲ್ಲಿಸ್ತೀವಲ್ಲ, ಆ ಶೋರೂಮ್ ಅಲ್ಲಿ ಇವ್ರು ಕುತ್ಕೊಂಡು ಅದೇ ತರ ಲೆಕ್ಕ ಹಾಕಿರೋದು. ಎಷ್ಟು ಕಾರ್ ಸೇಲ್ ಮಾಡ್ತೀರಾ, ಈ ಕಾರ್ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಾ ಇದಾರಲ್ಲ, ಇವ್ರಿಗೆ ನಾವು ಎಲ್ಲಿಂದ ಸಾಲ ತಗೊಂಡಿರ್ತೀವಿ ಬ್ಯಾಂಕ್ ಅಲ್ಲಿ ಅಂತ ನಮ್ಗೆ ಗೊತ್ತು. ಕೆಲವು ಕಾರ್ಗಳು ಲಾಸ್ ಹೋಗ್ತಾ ಹೇಗೆ ಕಾರ್ ಏನು ಸೈಟ್ ಅಲ್ಲ, ಅದು ಮುಂದಕ್ಕೆ ಒಂದು 6 ತಿಂಗಳು ಆಯ್ತು ಅಂದ್ರೆ ಪ್ರೈಸ್ ವೇರಿಯೇಷನ್ ಆಗುತ್ತೆ, ಡಿಪ್ರಿಸಿಯೇಷನ್ ಆಗುತ್ತೆ.
ಹಂಗಿದ್ದಾಗ ಈ ಏಟು ಆ ಏಟು ಇವ್ರ ಏಟ್ ಎಲ್ಲ ತಡ್ಕೊಂಡು ಬದುಕೋದಾಗೆ ಮೇಡಮ್ ನಾವು ಜೀವನ ಮಾಡೋದೇ ಕಷ್ಟ ಆಗ್ಬಿಡ್ತಾ ಇದೆ. ಏನ ಸೈಟ್ ಆಗಿ ತಗೊಂಡು ಇನ್ನೊಂದ್ ವರ್ಷ ಬಿಟ್ಟು ಅದು ಡಬಲ್ ಆಗುತ್ತೆ, ಮಾಡ್ಲು ಚೇಂಜ್ ಆಗುತ್ತೆ 6 ತಿಂಗಳಲ್ಲಿ 3 ತಿಂಗಳಲ್ಲಿ. ಮತ್ತೆ ನೋಡಲ್ಲ ತಿರುಗಿ ಇವ್ರು ಇನ್ ನೋಡ್ಲಿಲ್ಲ ಅಂದ್ರೆ ಯಾಕೆ ಮೇಡಮ್ ನಮ್ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟೈತಿ. ಈಗ ಇದನ್ನ ಬಿಟ್ಬಿಟ್ಟು ಎಲ್ಲಾ ಬಿಟ್ಬಿಟ್ಟು ನಾವು ಈ ಭಿಕ್ಷೆ ಬೇಡೋರ್ಗೆ ಪರವಾಗಿಲ್ಲ, ರಸ್ತೆಲ್ಲ ಕೂತ್ಕೊಂಡು ಭಿಕ್ಷೆ ಬಿಡ್ಬೇಕಾದ್ರೆ ಅವ್ರಿಗೆ ಏನು ಇಲ್ವಲ್ಲ. ನಾಳೆ ಅವ್ರಿಗೂ ಟ್ಯಾಕ್ಸ್ ಹಾಕ್ಬೋದು. ಒಂದಿನ ಇವರು ಭಿಕ್ಷೆ ಬೇಡ್ಬಿಟ್ಟು ಎಷ್ಟು ಕಲೆಕ್ಷನ್ ಆಗುತ್ತೆ ಅಂತ ನೋಡ್ಬಿಟ್ಟು ಸರಾಸರಿ ಅಸೆಸ್ಮೆಂಟ್ ಮಾಡ್ಬಿಟ್ಟು ತಿಂಗಳಿಗೆ ದೇವಸ್ಥಾನ ಮುಂದೆ ಕೂತ್ಕೊಂಡ್ರೆ 1,000 1,500 ಭಿಕ್ಷೆ ಬೇಡ್ಬಿಟ್ಟು ಮನೆಗೆ ತಗೋ ಹೋಗ್ತಾವ್ರೆ. ನಾವು ಕಷ್ಟಪಟ್ಟು ದುಡಿತೀವಿ ಅಂತ ಅಂದ್ರೂ ನೀವು ಕಷ್ಟಪಡ್ಬೇಡಿ, ಈ ತರ ಅನ್ಯ ಮಾರ್ಗ ಹುಡುಕಿ ಅಂತ ತೋರ್ಸ್ಕೊಡ್ತಾವ್ರೆ ಇವರು. ಕರೆಕ್ಟ್, ಬಟ್ ಹಂಗಂತ ತಪ್ಪಿಸ್ಕೊಳಕ್ ಆಗಲ್ವಲ್ಲ ಸರ್, ನಿಮ್ಗೆ ತಪ್ಪಿಸ್ಕೊಳಕ್ಕಿಲ್ಲ ಚಾನ್ಸು. ಅಲ್ಲ ಕಟ್ಟಣ ಮೇಡಮ್, ಈ ರೀತಿ ನನ್ಗೆ ನಿಮ್ದು ಖರ್ಚು ವೆಚ್ಚ ಎಲ್ಲ ಹೇಳ್ಬೇಡಿಯಪ್ಪ, ಅದನ್ನ ಯಾವ್ದು ತಗೊಳ್ಳೋದಿಲ್ಲ, ನಮ್ಗೆ ಹೇಳಂಗಿಲ್ಲ ಸರ್. ನೀವು ಅವಾಗಲೇ ಹೇಳಿದ್ರಿ, ಅದು ಸಪ್ಲೈ ಚೈನಲ್ಲಿ ಯಾರ್ಯಾರು ಕ್ರೆಡಿಟ್ ಇನ್ಪುಟ್ ನೀವು ಯಾರ್ಯಾರ ತಗೊಂಡಿದ್ದೀರಿ, ಯಾರ ಹತ್ರ ಕೆಲಸ ಮಾಡಿಸಿ ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಅದೆಲ್ಲವನ್ನು ನೀವು ಕೊಡಿ ಅವ್ರಿಗೆ. ನೀವು ಅವ್ರಿಗೆ ಡಿಜಿಟಲ್ ಪೇಮೆಂಟೇ ಮಾಡಿ, ಅದರಿಂದನೂ ತೋರಿಸ್ಬೋದು. ಕೆಲವೊಬ್ರು ಡಿಜಿಟಲ್ ಪೇಮೆಂಟ್ ಮಾಡ್ಕೊಳ್ಳಲ್ಲ ಸರ್. ಅವಾಗ ರೆಸಿಪ್ಟ್ ಮಾಡಿ ಕೊಡಿ. ಮಾಡಬೇಕು. ಈಗ ಎಲ್ಲವೂ ಡಾಕ್ಯುಮೆಂಟೇಶನ್ ಆಗುವಾಗ ಅದನ್ನು ಮಾಡಬೇಕು. ಈಗ ನಾವು ಅವಾಗಲೇ ಬೇರೆ ಚಾಯ್ಸ್ ಇಲ್ಲ. ಯಾರು ರಂಗಸ್ವಾಮಿ ಅವರೇ, ಎಲ್ಲ ನೀವು ರಿಸಿಪ್ಟ್ ಯಾರಾದ್ರೂ ಕ್ಯಾಶ್ ಕೊಡೋದಿದ್ರೆ ಅವ್ರಿಗೆ ರಿಸಿಪ್ಟ್ ತಗೊಂಡು ಇಟ್ಕೊಳ್ಳಿ, ಎಲ್ಲ ಮೇಂಟೈನ್ ಮಾಡಿ, ಇನ್ನೇನು ಮಾಡಕ್ ಆಗೋದಿಲ್ಲ. ಇದೇ ಚಾಯ್ಸ್. ಅಲ್ಲ ನಾ ಹೇಳೋದು, ಮಾಮೂಲಿ ಮೆಕ್ಯಾನಿಕ್ ತಗೊಂಡ್ರೆ 2,000 ಕೊಡ್ಬೇಕು, ಅದೇ ಶೋರೂಮ್ ತಗೊಂಡವ್ರು 10,000 ಬಿಲ್ ಮಾಡ್ತಾರೆ ಮೇಡಮ್. ಈ ಮಾಮೂಲಿ ಮೆಕ್ಯಾನಿಕ್ ಬಿಲ್ ಇರೋದಿಲ್ಲ ಮೇಡಮ್ ಅವನ ಹತ್ರ. ಬಿಲ್ ಕೊಡಿ ಅಂತ ಕೇಳ್ಬೇಕು, ಇನ್ನೇನು ಮಾಡಕ್ ಆಗಲ್ಲ ಸರ್. ಈಗ ಅವ್ರಿಗೂ ಈಗ ನೀವ್ ಹೆಂಗ್ ಹೇಳ್ತಿದ್ರ ನಾಳೆ ಅವ್ರ ಬುಡಕ್ಕೂ ಬರ್ತದೆ. ನೀನ್ ಮೆಕ್ಯಾನಿಕ್ ಯಾವ್ದೇ ದುಡ್ಡು ರಿಸಿಪ್ಟ್ ಇಲ್ದಂತೆ ಹೆಂಗಪ್ಪ 2,000 ರೂಪಾಯಿ ಇಸ್ಕೊಂಡೆ ಅಂತ ನಾಳೆ ಅವ್ರ ಮನೆಗೂ ಹೋಗ್ತಾರೆ. ಹಿಂಗಾಗಿ ಇದು ಒಂಥರ ಇದು ಲಿಂಕ್ ಇದ್ದಂಗೆ, ಒಂದಕ್ಕೊಂದು ಕನೆಕ್ಷನ್ ಇದ್ದಂಗೆ. ಹಂಗಾಗಿ ನೀವು ಯು ಮೇಕ್ ಶ್ಯೂರ್ ನೀವು ರಿಸಿಪ್ಟ್ ಅನ್ನ ಇಸ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ಆಲ್ ರೈಟ್, ಈಗ ಹೇಮಾರೆಡ್ಡಿ ಅನ್ನೋರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಓ, ನನ್ ಕನ್ಫ್ಯೂಸ್ ಆಯ್ತು ಸರ್, ಹೆಣ್ಣೋ ಗಂಡೋ ಹೆಂಗೋ ಮೇಡಮ್ ಅನ್ಬೇಕು ಅಂತ. ಹೇಮರೆಡ್ಡಿ ಹೇಮರೆಡ್ಡಿ ಅಂತ ಹೇಳಲಿಲ್ಲ ಸರ್ ನಮ್ ಕಲೀಗ್ಸು, ಹೇಮಾರೆಡ್ಡಿ ಅಂತ ಅಂದ್ಬಿಟ್ರು. ಅದಕ್ಕೆ ನಾನು ಸ್ವಲ್ಪ ಕನ್ಫ್ಯೂಷನ್ ಆದೆ. ಇರ್ಲಿ ಸರ್. ಸರ್ ಹೇಳಿ ಸರ್ ಪ್ಲೀಸ್. ಮೇಡಮ್ ಸ್ವಲ್ಪ ನಾನು GST ಬಗ್ಗೆ ಮಾತಾಡ್ತೀನಿ, ಡೀಪ್ ಆಗಿ ಮಾತಾಡೋದಿಲ್ಲ. ಇಡೀ ಜಗತ್ತಿನಲ್ಲಿ ಎಲ್ಲಾ ಕಂಟ್ರೀಸ್ ನಲ್ಲಿ ಇವತ್ತು GST ಇದೆ ಎಕ್ಸೆಪ್ಟ್ ಅಮೆರಿಕಾ. ಅಮೆರಿಕವನ್ನು ಒಂದು ಬಿಟ್ರೆ ಅಲ್ಲಿ ಒಂದೇ ಸೇಲ್ಸ್ ಟ್ಯಾಕ್ಸ್ ಇದೆ, ಅದೊಂದು ಬಿಟ್ರೆ ಎಲ್ಲಾ ಕಂಟ್ರೀಸ್ ನಲ್ಲಿ ಇದೆ. ಅದ್ರ ಬಗ್ಗೆ 106 ಡಿಫೆಕ್ಟ್ಸ್ ಗಳಿದಾವೆ, ಹಲವಾರು ದೋಷಗಳಿದಾವಲ್ಲ, ಅದು ಎರಡನೇ ಪ್ರಶ್ನೆ. ಬಟ್ ಹಿಂದುಳಿದ ರಾಷ್ಟ್ರಗಳಿದಾವಲ್ಲ, ಅಲ್ಲಿ ಅತ್ಯಂತ ದುರದೃಷ್ಟಕರವಾದ ಸಂಖ್ಯೆ ಅಂತೇಳಿ ಅನ್ಆರ್ಗನೈಸ್ ಸೆಕ್ಟರ್ಸ್ ಬಹಳ ಇರೋದ್ರಿಂದ ಇವ್ರು ಯಾರು ರಿಜಿಸ್ಟರ್ ಮಾಡ್ಕೊಳಲ್ಲ. ಅದಕ್ಕಿಂತ ಹೆಚ್ಚಾಗಿ ಬಳ್ಳಾರಿಯಲ್ಲಿ ನಡೆದ ಸಣ್ಣ ಘಟನೆ ಹೇಳ್ಬಿಡ್ತೀನಿ. ಒಬ್ಬನು ಒಗ್ಗಣ್ಣಿ ಮಿರ್ಚಿ ಮಾಡುವಂತ ಒಬ್ಬ ವ್ಯಕ್ತಿ ಮನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆದ್ರೆ 30 ಲಕ್ಷ ಸಿಕ್ತು. ಅಂದ್ರೆ ನಮ್ಮ ದೇಶದೊಳಗೆ 100ಕ್ಕೆ 5% ಕಡಿಮೆ ಜನ ಇನ್ಕಮ್ ಟ್ಯಾಕ್ಸ್ ಪೇಸ್ ಇದ್ದಾರೆ. 5%, ಲೆಸ್ ದೆನ್ ದ 5% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ವಿ. GST ಕೊಡೋದು ಯಾಕೆ ನಮ್ಗೆ ತೊಂದರೆ ಆಯ್ತು ಅಂದ್ರೆ ಎಲ್ಲೋ ಅಂತ ಸಿಗಬಿಟ್ವಿ. ಟ್ಯಾಕ್ಸ್ ಕ್ರೆಡಿಟ್ ಇನ್ಪುಟ್ ಇರ್ತದೆ, ಬಟ್ ಇಲ್ಲಿ ಏನು ಹೊರಗಡೆ ಮಾರಾಟ ಮಾಡೋದು ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ದ ಟ್ಯಾಕ್ಸ್ ವಿಚ್ ಇಸ್ ಪೇಡ್ ಇನ್ ದ ಅರ್ಲಿಯರ್ ಟ್ರಾನ್ಸಾಕ್ಷನ್ ಕೆನಾಟ್ ಬಿ ಡಿಡಕ್ಟೆಡ್. ಅದು ಪ್ರಾಬ್ಲಮ್. ಈಗ ಯಾರೊಬ್ಬ ಕಾರ್ ಮಾಲೀಕ ಒಬ್ರು ಹೇಳಿದ್ರು, ನಾನು ಕಾರ್ ಪರ್ಚೇಸ್ ಮಾಡ್ತೀನಿ, ಹಾಗೆ ಮಾಡ್ತೀನಿ ಮತ್ತೆ, ಬಟ್ ಟ್ಯಾಕ್ಸ್ ವಿಚ್ ಇಸ್ ಆಲ್ರೆಡಿ ಪೇಡ್ ಇನ್ ದಿ ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಕೆನಾಟ್ ಬಿ ಡಿಡಕ್ಟೆಡ್. ಅದು ಇವ್ರಿಗೆ ಸಮಸ್ಯೆ ಆಗಿಬಿಟ್ಟು ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ, ನಮ್ಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದು. ಈ ನಮ್ಮ ಹಿಂದುಳಿದ ರಾಷ್ಟ್ರಗಳ ಒಂದು ದುರದೃಷ್ಟಕರವಾದ ಸಂಗತಿ ಅಂತಂದ್ರೆ ಮೇಡಮ್, ಈಸಿ ಗೋಯಿಂಗ್ ಇರಬೇಕು, ಯಾವುದೇ ತೊಂದರೆಗಳಾಗಬಾರ್ದು. ನಾವು ಯಾವುದೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೂ GSTಗೂ ತಿರ್ಗಬಾರ್ದು, ರಿಜಿಸ್ಟ್ರೇಷನ್ ಆಗ್ಬಾರ್ದು, ನಮ್ಮ ಮಟ್ಟಕ್ಕೆ ಬಂದು ಹೋಗ್ಬಿಟ್ಟಿದ್ವಿ. ಆದ್ದರಿಂದ ಈಸಿ ಗೋಯಿಂಗ್ ಮಾಡ್ಕೋಬೇಕು. ಟರ್ನ್ಓವರ್ ಟ್ಯಾಕ್ಸ್ ಮತ್ತು ಫ್ರೆಂಡ್ಲಿ ಆಗಿರ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದೊಂದು ಭೂತ ಟ್ಯಾಕ್ಸ್ ಅನ್ನೋದು ಒಂದು ಭೂತ. 40 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದ್ರೆ 40 ಲಕ್ಷಕ್ಕೆ ಟ್ಯಾಕ್ಸ್ ಅಲ್ಲ ಅದು. ಜಸ್ಟ್ ಟರ್ನ್ ಓವರ್ ಟ್ಯಾಕ್ಸ್ ಲೆಸ್ ದೆನ್ 2% ಆಫ್ ದ ಟೋಟಲ್ ಟರ್ನ್ ಓವರ್. ಅದು ಅರ್ಥ ಮಾಡ್ಕೋಬೇಕಷ್ಟೇ. ಅದೇ ಅರ್ಥ ಮಾಡ್ಕೋಬೇಕು. ಯಾರು ಮಾಡ್ಸೋದು ಸರ್? ಇದು ಇನ್ ದ ಬಿಗಿನಿಂಗ್ ಅಲ್ವಾ? ಬಿಗಿನಿಂಗ್ ಅಲ್ವಾ? ಇಲ್ಲ, ಬಿಗಿನಿಂಗ್ ಇಸ್ ಲೈಕ್ ದಟ್ ಓನ್ಲಿ ಸರ್. ನೀವು ಬಿಗಿನಿಂಗ್ ಯಾವಾಗ ಬಿಗಿನ್ ವಿತ್ ನೀವು ಆನೆನ ತಂದು ತಲೆ ಮೇಲೆ ಕೂರಿಸ್ಬಿಟ್ಟು ಆಮೇಲೆ ಅದು ಆನೆ ಅಲ್ಲ ಇಲಿ ಅಂತ ಹೇಳೋಷ್ಟರಲ್ಲಿ ಪಾಪ ಅವ್ನು ಕುಸಿದು ಬಿದ್ದು ನೆಲಕ್ಕೆ ಸಮಾಧಿ ಆಗೋಗಿರ್ತಾನೆ.
ಜರ್ಕ್ಸ್ ಅಂಡ್ ಶಾಕ್ಸ್ ಆರ್ ಕಾಮನ್ ಇನ್ ದ ಬಿಗಿನಿಂಗ್ ಇವರಿಗೆ. ಬಟ್ ಟರ್ನ್ ಓವರ್ ಟ್ಯಾಕ್ಸ್ ಇರೋರು, ಆಲ್ರೆಡಿ ರಿಜಿಸ್ಟರ್ ಇರೋರು ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಸರಿ, ಓಕೆ ಓಕೆ, ಇನ್ನು ಸರಿಪಡಿಸಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್ ಹೇಮರೆಡ್ಡಿ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಸರ್. ಬಗ್ಗೆ ಮಾತಾಡ್ತಾ ಇದ್ದೀವಿ. 60 lakhs ಅಂದರೆ 60,000 ಪ್ಲಸ್ 30,000, 1.5%. ಹೌದಾ? 60 ಲಕ್ಷ, 6,500 ಅಲ್ಲ, ಹಾಂ ಹಾಂ 1 ಲಕ್ಷಕ್ಕೆ 6,000. ಹಾಂ 1 ಲಕ್ಷ 1 ಲಕ್ಷಕ್ಕಾದ್ರೆ ಈಗ 1.5% ಅಂದ್ರೆ 1,500,000. ಅದಕ್ಕೆ ನಾನು ಹೇಳಿ 60 ಲಕ್ಷ ಅಂದ್ರೆ 60,000 ಪ್ಲಸ್ 30,000, 1.5%, 90,000 ಬರುತ್ತೆ. 90,000 ಬರುತ್ತೆ. ಅಲ್ಲ, ಯಾವ್ದು ಅನುಕೂಲ ಆಗುತ್ತೋ ಅದ್ ಮಾಡ್ಬೇಕು, ಇದನ್ನೇ ಮಾಡಿ ಅಂತ ಅವ್ರು ಹೇಳ್ತಿಲ್ಲ. ಈ ತರದ ಸರ್ ಈಗ ಬಂದಿರೋದು ಮಾಹಿತಿ ಕೊರತೆ ಅಷ್ಟೇ. ಮಾಹಿತಿ ಕೊರತೆ ಅಷ್ಟೇ. ಸೊ ನೀವು ದಂಡ ಹಾಕಿಬಿಟ್ಟು ಇಷ್ಟು ದೊಡ್ಡ 29 ಲಕ್ಷ 30 ಲಕ್ಷ ತೋರಿಸ್ಬಿಟ್ಟು ಇದನ್ನ ಹಿಂಗ್ ಸರಳೀಕರಣ ಮಾಡಬಹುದು ನೀವು ಅಂತ ಆಮೇಲೆ ಹೇಳೋದಲ್ಲ. ಮುಂಚೆ ಮೊದಲಿಗೆ ಸರಳೀಕರಣಗೊಳಿಸಿ ತದನಂತರ ನೀವು ಈ ತರ ಇರುತ್ತೆ ಅಂತ ಹೇಳಿದಾಗ ಆತ ತನಗೆ ವ್ಯಾಪಾರಸ್ಥರು ತನಗೆ ಅನುಕೂಲವಾದಂತಹ ಒಂದು ವಿಧಾನದ ಅಡಿಯಲ್ಲಿ ಆತ ತೆರಿಗೆಯನ್ನು ಕಟ್ಟುವಂತಹ ಧೈರ್ಯ ಮಾಡ್ತಾರೆ. ಅದು ಬಿಟ್ಟು ಇದ್ದಕ್ಕಿದ್ದಂಗೆ 30 ಲಕ್ಷ 40 ಲಕ್ಷ ಅಂತಂದ್ರೆ ಡೆಫಿನೆಟ್ಲಿ ಅದು ಅವನಿಗೆ ಭೂತಾನೆ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಂದು ಕ್ವಶನ್ ಪ್ಲೀಸ್ ಹೇಳಿ. ಮ್ಯಾಮ್, ಸರ್ ಇವಾಗ ಹೇಳಿದ್ರೆ ಎಲ್ಲದಕ್ಕೂ ದಾಖಲೆ ಇಡಬೇಕು ಅಂತ, ಆದ್ರೆ ಅನ್ಎಜುಕೇಟೆಡ್ ಇರೋರಿಗೆ ಏನ್ ಮಾಡಬೇಕು, ಅವ್ರಿಗೆ ಹೆಂಗ್ ಮಾಡಬೇಕು, ಹೇಗೆ ಅಂತ ನೀವು ಅನ್ಎಜುಕೇಟೆಡ್ ಅಂತ ಇವಾಗ ಅದು ಆ ಥರ ಅಲ್ಲ. ಇದರಲ್ಲಿ ಇವಾಗ ನೋಡಿ, ಎಜುಕೇಟೆಡ್ ಇದ್ರಿ ನೀವೆಲ್ಲ, ಬಟ್ GST ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲೇನು ಅಂದ್ರೆ ಇದ್ರ ಅವೇರ್ನೆಸ್ ಬೇಕಷ್ಟೇ, ಅವನಿಗೂ ಗೊತ್ತಾಗತ್ತೆ. ಈಗ ಓದಿದೆ ಇರ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ ವ್ಯಾಪಾರ ಮಾಡ್ಬೇಕು ಅಂತ ಗೊತ್ತಿರೋರಿಗೆ ದಾಖಲಾತಿಗಳನ್ನ ಇಟ್ಕೋಬೇಕು ಅಂದಾಗ ಅವ್ರಿಗೂ ಕಷ್ಟ ಆಗತ್ತಲ್ವಾ? ಕಷ್ಟ ಅಲ್ಲ, ಇನ್ಮೇಲೆ ಅದು ಇಷ್ಟಪಟ್ಟು ಕಷ್ಟ ಆಗಿರೋ ಕೆಲಸನ ಮಾಡ್ಬೇಕು, ಇಲ್ಲದೆ ಇದ್ರೆ ದೊಡ್ಡ ಕಷ್ಟ ಆಗೋಗುತ್ತೆ. ಈ ತರ ಎಲ್ಲವೂ ಡಿಜಿಟಲ್ ಪೇ ಮಾಡಿ ಅಲ್ಲೇ ದಾಖಲೆ ಸಿಕ್ಕುತ್ತೆ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಸರ್ ನಾಳೆ ಇದು ಸಿಗುತ್ತಾ ಸರ್, ಏನು ಟೀ ಕಾಫಿ ಸಿಗುತ್ತಾ? ನಾಳೆ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ, ಲೆಮನ್ ಟೀ ಈ ತರ ಟೀ ಸಿಗುತ್ತೆ. ಕಾಫಿ ಸಿಗುತ್ತಾ? ಇಲ್ಲ, ಹಾಲಿನ ಉತ್ಪನ್ನ ಯಾವುದು ಸಿಗೋದಿಲ್ಲ. ಸಿಗರೇಟ್ ಸಿಗುತ್ತೆ. ಆಮೇಲೆ ಇದು ಪಾನಿಪುರಿ ಅದು ಇದು ಬೀದಿ ಅದು ಬದಿ 25ನೇ ತಾರೀಕಿಗೆ ಯಾವುದು ಸಿಗೋದಿಲ್ಲ. 25ನೇ ತಾರೀಕು ಯಾವುದು ಸಿಗಲ್ಲ, ಪೂರ್ತಿ ಮುಸ್ಕರ ಇರುತ್ತೆ. ಅಂದ್ರೆ ಕಾಂಡಿಮೆಂಟ್ಸ್, ಬೇಕರಿ ಏನಿರಲ್ಲ, ಕುರುಕುಲ್ ತಿಂಡಿ ಅದು ಇದು ಏನಿರಲ್ಲ. 25ನೇ ತಾರೀಕಿಗೆ ನಾವು ಪ್ರತಿಭಟನೆ ಕೊಡ್ಸ್ಕೊಂತೀವಿ. ಇವತ್ತು ನೋಡಿ, ಇವತ್ತು ಸಂಜೆ ಸಿಕ್ಕಾಪಟ್ಟೆ ವ್ಯಾಪಾರ ಇರುತ್ತೆ ಜನರಿಗೆ. ಇವತ್ತು ಸಂಜೆ ಅವ್ರಿಗೆ ಗೊತ್ತಾಗ್ಬಿಡ್ತಲ್ಲ, ಇವತ್ತು ರಾತ್ರಿನೇ ಫುಲ್ ಎಲ್ಲ ತಂದಿಟ್ಕೊಂಡ್ಬಿಡ್ತಾರೆ. 2 ದಿನ ಇರಲ್ವಂತೆ ಅಂತ. ವಾಟ್ ಎವರ್ ಇಟ್ ಮೇ ಬಿ, ಆದರೆ ಎಲ್ಲರೂ ಬದುಕಲು ಬಿಡಬೇಕು. ಹಾಗಾಗಿ ಈ ಒಂದು ಕೌನ್ಸಿಲ್ ಸಭೆ ನಂತರ ಡೆಫಿನೆಟ್ಲಿ ಐ ಬಿಲೀವ್ ಸರಳೀಕರಣ ಮಾಡಬಹುದು ಅಂತ ಅನ್ನಿಸುತ್ತದೆ. ಆದರೆ ಇನ್ನೂ ಕೂಡ ಬಹಳಷ್ಟು ಅವೇರ್ನೆಸ್ ಬೇಕಾಗಿದೆ. ಈಗ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ನೀವು ವಾಟ್ಸಪ್ ಯೂನಿವರ್ಸಿಟಿ ಅಂತೀರೋ, ಸೋಷಿಯಲ್ ಮೀಡಿಯಾ ಅಂತೀರೋ, ಅಥವಾ TV ಚಾನಲ್ಗಳಂತೀರೋ, ಭಾಳಷ್ಟು ಈ ಥರ ಸಂಪರ್ಕ ಮಾಧ್ಯಮಗಳು ಇವೆ ಜನರಿಂದ ಜನರಿಗೆ. ಅಂಥವುಗಳನ್ನು ಬಳಸಿ ಅವೇರ್ನೆಸ್ ಕೊಡಿ, ಪೇಪರ್ಗಳಲ್ಲಿ ಆ್ಯಡ್ ಕೊಡಿ, ಸಮಾವೇಶದ್ದು ಅದು ಇದು ಸಾಧನೆಗಳದ್ದು ಬರ್ತಡೇಗಳದ್ದು ಅದು ಇದು ಎಲ್ಲ ದೊಡ್ಡದಾಗಿ ಹಾಕತ್ತೀರಾ, ಜನರಿಗೆ ಅವೇರ್ನೆಸ್ ಕೊಡುವಂಥದ್ದು ಹಾಕಿ. ಇದರಿಂದ ಜನರಿಗೆ ಒಂದು ಸ್ಪಷ್ಟವಾದಂತಹ ಮಾಹಿತಿ ಸಿಗುತ್ತೆ. ಬಟ್ ಈಗ ಬಂದಿರುವಂಥ ನೋಟಿಸು, ಈಗ ಬಂದಿರುವಂಥ ದಂಡ, ಈಗ ಬಂದಿರುವಂಥ ಟ್ಯಾಕ್ಸ್ಗೆ